ಒಂದು ಕಪ್ ಚಾರ ಮಾಡ ಸುಂದ್ರಿ ಯಾಕೆ ತಂದು ಹಿಡಿಲಿಕತ್ತದ. ಹಾಂ ರೀ ಮಾಡಿಕೊಡ್ತೀನಿ ರೀ. ಇವತ್ತೇನು ಬೋಗಿ ಬಾಗಿಣ ಸ್ನಾನ ಇಲ್ಲದ ಕೊಡ್ಬೇಕೇನು, ಸ್ನಾನ ಮಾಡಿ ಕೊಡ್ಬೇಕ್ರಿ? ಏನವ ನಮಗೆ ಗೊತ್ತಿಲ್ಲ, ನನಗೆ ತಲೆಗಿರಂಗಿಲ್ಲ, ವಯಸ್ಸಾಗ್ಯದಲ್ಲ, ನಮ್ಗೆ ನೆನಪಿರಂಗಿಲ್ಲ. ನಿಮ್ಗೆ ಗೊತ್ತಿರ್ಬೇಕಲ್ಲ, ಅಷ್ಟು ಗೊತ್ತಿಲ್ಲ ಏನು? ಲಗ್ನ ಆಗ್ತೀರಿ 15-20 ವರ್ಷ ಆಯಿತು. ಕೇಳಬಾರ್ದಂತೀನಿ, ಸುಮ್ಮ ಕೇಳಿಲ್ಲ ಅಂದ್ರೆ ನನಗೇನು ಕೇಳಂಗಿಲ್ಲ ಅಂತಾರೆ, ಕೇಳಿದ್ರೆ ಹಿಂಗೆ ಮಾತಾಡ್ತಾರೆ. ಹ್ಞೂ ನಾವ ಸ್ನಾನ ಇಲ್ಲದ ಕೊಡಬೇಕು ಅಂತೇಳಿ ಹೇಳಿದ್ರೆ ಏನು ಹತ್ತಿರ್ಬೇಕು ಇವ್ರಿಗೆ? ಏನೋ ವಟ ವಟ ಅಂತೀಯಲ್ಲ. ಏನಿಲ್ರಿ, ನಿಮಗೆ ಗೊತ್ತಿಲ್ಲ ಅಂದ್ರಲ್ಲ, ನನಗೂ ನೆನಪಿಲ್ಲ, ಅದಕ್ಕೆ ಕೇಳಿದ್ದೆ ಅಷ್ಟೇ. ನಾ ಬಾಗಿನ ಕುಡಿಯೋಕೆ ಹೋಗ್ಬೇಕು ಕಡೆಗೆ ಅಂತ. ಈಗ ಏನು ಮಾಡ್ಬೇಕು ನೋಡು, ಮಾಮಿಯರಿ ಮನೆಗೆ ಯಾರ ಬರ್ತಾರಲ್ಲ ಬೇರೆದವ್ರು, ಅವ್ರಿಗೆ ಬಾ ಅಂತ ಹೇಳ್ತೀನಿ ಮತ್ತೆ. ಹಲೋ ಮಾಮಿರಿ. ಹಾಂ ಹೇಳವ ಸುಂದ್ರಿ. ಬಾಗಿನ ಕೊಟ್ರೇನ್ರಿ ಮಾಮಿ? ಇಲ್ಲವ, ಎಲ್ಲ ತಯಾರು ಮಾಡಿಟ್ಟಿವಿ, ಸದ್ ಬರ್ತೀನಿ ಅಂದಾಳ, ಕೊಡ್ಬೇಕು. ಯಾಕೆ ನೀ ಕೊಟ್ಟೇನ? ಇಲ್ರಿ ಮಾಮಿ, ಅದೇ ನಾನು ನಿನ್ನೆ ಹೇಳಿದ್ನಲ್ರಿ, ರಮೇಶನ ಹೆಂಡ್ತಿಗೆ ಹೇಳಿದ್ದೆ, ಆಕೇನ ಇವತ್ತು ಕಡೆಗೆ ಅಂತ್ರಿ, ಅದಕ್ಕೆ ಯಾರಿಗೆ ಕೊಡಲಿ ಅಂತ ಇದು ಮಾಡ್ಲಿಕ್ಕತ್ತಿದ್ದೆ. ನಿಮ್ಮ ಮನೆಗೆ ಬರ್ತಾರಲ್ರಿ, ಅವ್ರಿಗೆ ಬಾ ಅಂತ ಹೇಳ್ತೀರೇನ್ರಿ ಮಾಮಿಯರಿಗೆ ನಮ್ಮ ಮನೆಗೆ? ಹೌದಾ, ಹ್ಞೂ ಆಯ್ತವ, ಹೇಳ್ತೀನಿ. ಯಾರು ಸೀಮಾವಿನಿಗೆ ಹೇಳ್ತೀನಿ ನಾನು, ಅವ್ರಿಗೆ ಬಾ ಅಂತೇಳ ನಿಮ್ಮ ಮನೆಗೆ? ಹಾಂ ರೀ ಮಾಮಿ, ಹೇಳಿಬಿಡ್ರಿ ಅವ್ರಿಗೆ. ಆಯ್ತು ಹೇಳ್ತೀನಿ. ಏನಂದು ಮಾಮಿ ಬೆಲೆ ಕೇಳೋದು ಎಲ್ಲ ಎಲ್ಲ ತನ್ನ ಸುದ್ದಿನೂ ಅಷ್ಟು ಆಕಿನ ಮುಂದೆ ಹೇಳೋದು. ಏನೇನು ತೀರಾ ದಿಮಾಕ್ ಮಾಡ್ತಾವೆ. ನನ್ನ ಹೆಸರು ನನಗೆ ಕೇಳಿದ್ರ ಗತೆ ಸುಮ್ಮನೆ ನಾಟಕ ಮಾಡಾಕಿ, ಹಂಗೇನ್ರಿ ಎತ್ತೆ ಹಿಂಗೇನ್ರಿ ಎತ್ತೆ ಅಂತ. ಹೆಸ್ರಿಗೆ ಸುಮ್ಮ ಮನ್ಯಾಗ ಹೋಗ್ಬೇಕು ಆಗ್ತಿದ್ದಾಳ ಅಂತೇಳಿ ಕೇಳ್ತಾಳಿಕೆ ಅಷ್ಟೇ. ವರ್ಷನೂ ಒಂದೊಂದು ಏನರ ನೆನಪು ಆರೇ ಬಿಡ್ತೀನಿ ರೀ ಮಾಮಿ. ಏನೇನು ಇಡ್ಬೇಕಂತ ಹೇಳ್ರಿ ಇನ್ನೊಂದ್ಸಲ ಮಾಮಿ. ಹಂಗೆ ನಿಲ್ಸುಂದ್ರಿ, ನೀನು ಎಲ್ಲ ಇಟ್ಟಿರ್ತಿ ತಗೋ. ತಂದಿ ಇಲ್ಲೆಲ್ಲ ಸುಲ್ಗಾಯಿ, ಹಸಿ ಉಳ್ಳಾಗಡ್ಡಿ, ಗಾಜರಿ, ಬದ್ನಿಕಾಯಿ, ಅವರಿಕಾಯಿ, ಕಬ್ಬು, ಇಂಥವೆಲ್ಲ ಇಡೋದು. ಮತ್ತು ಆಮೇಲೆ ಹತ್ತಿ, ಹುಣಸೆ ಹಣ್ಣು, ಹೆಸರುಬೇಳೆ, ಅಕ್ಕಿ, ಮತ್ತು ನೋಡು ಲವಂಗ, ಮೆಣಸು, ಕೊಬ್ಬರಿ, ಅರಿಶಿನ, ಕುಂಕುಮ, ಇಂಥವೆಲ್ಲ ಕಾಡಿಗೆ, ಅವು ಅವಂತರೂ ಅಣಿಗೆ ಕಾಡಿಗೆ, ಇವೆಲ್ಲ ಕೊಬ್ಬರಿ ಎಣ್ಣೆ, ಸೀಕಾಯಿ, ಇಂಥವೆಲ್ಲ ಇಟ್ಟು. ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಮ ಅತ್ತಿನ ಕೇಳು, ಗೊತ್ತಿರ್ತದೆ ಅವರಿಗೆಲ್ಲ. ನೀನು ನೆನಪಾರಂಗಿಲ್ಲ ತಗೋ. ಈಗ 15-20 ವರ್ಷ ಆಯ್ತವ, ನಿನಗೂ ಎಲ್ಲ ರೂಢಿ ಆಗ್ಯದ, ಚಂದ ಎಲ್ಲ ಮಾಡಿರ್ತೀವಿ. ಅಷ್ಟು ಮಾಡಿ ಕೊಟ್ಬಿಡು, ಕಳಿಸ್ತೀನಿ ನೋಡ. ಹಂಗಂದ್ರೆ ಇಟ್ಟಿರ್ತೀನಿ ಬಿಡ್ರಿ ಮಾಮಿ, ಎಲ್ಲನೂ ಇಡು ಮುಂದಾಗೆಲ್ಲ ನೆನಪಾಗ್ತದ. ಆದರೂ ಒಂದೊಂದು ಮಿಸ್ಟೇಕ್ ಆದ್ರೆ ಮನ್ಯಾಗ ಹಿರಿಯರು ಇರ್ಬೇಕಲ್ರಿ. ಕೇಳಿದ್ಗಳೇ ಒಂಥರ ಮಾಡ್ತಾರೆ ನಮ್ಮ ಮನ್ಯಾಗ. ಹಿರಿಯರು ಇದ್ದಾರೆ ಅಂತೇಳಿ ಕೇಳಿಕ್ಕೆ ಹೋಗ್ತೀವಿ ನೋಡ್ರಿ ಮಾಮಿ, ಅವ್ರದ್ದು ಟ್ಯೂನೇ ಬೇರೆ ಇರ್ತದೆ ರೀ. ಅದಕ್ಕೆ ನಿಮ್ಮ ಬಾಯಿಲೆ ಕೇಳೋದ್ರಿ. ನೋಡಿ ಈ ಸುದ್ದಿ ಸಹಿತ ಎಲ್ಲ ಒದರ್ತಾಳೆ ನೋಡು. ಒಟ್ಟ ಕೇಳಿದ್ಲಂತ ನಾ ಹೇಳಿಲ್ಲಂತ. ಕೇಳಿದೇನು ಬಾಗಿನ ಏನೇನು ಕೊಡ್ಬೇಕಂತೇಳಿ? ಸುಮ್ಮನೆ ಎದಕ್ಕೆ ಒದರ್ತಿದಿ? ಅಯ್ಯವ್ವ ಸುಂದ್ರಿ, ನೀ ಮತ್ತೆ ಎಲ್ಲೇ ಕೂತಾಳ ಎದ್ದೆಲ್ಲ ಹೇಳ್ತಿಲ್ಲ ತಾಯಿ. ಅಂಥವೆಲ್ಲ ಮಾತಾಡ್ಬೇಡ. ಹಬ್ಬದ ದಿನಕ್ಕೊಮ್ಮೆ ಏನು ಜಗಳ ತಕೊಂಡು ಕೂಡ್ತೇನೆ ನಾ? ಒಯ್ದ ಕಡೆ ಹೊರಗೆ ಬಂದು ಫೋನೇ ಮಾತಾಡ್ಬೇಕು, ಇಲ್ಲಾಂದ್ರೆ ಬಿಟ್ಟು ಬಿಡ್ಬೇಕು. ಅಂಥದ್ದೆಲ್ಲ ಎದಕ್ಕೆ ಹೇಳ್ಬೇಕು ನಿಮ್ಮ ಅತ್ತಿ ಬಗ್ಗೆ ಈಗ? ನೀನು ಅನ್ಬೇಡಿ, ನೀನು ಸುಂದ್ರಿ ಸುಮ್ಮಿದ್ದು ಬಿಡಿ ಇಲ್ಲಿಗೆ. ಆಯ್ತು ಹೇಳ್ರಿ ಮಮ್ಮಿ, ಸುಮ್ಮ ಇರ್ತೀನಿ ರೀ. ಮಾಡೋದು ಮಾಡ್ತಾರ್ರಿ, ಹೇಳೋನೇ ಸಿಟ್ಟು ಬರ್ತದ್ರಿ ಅವರಿಗೆ. ಸುಮ್ಮಿದ್ದು ಬಿಡಿ, ಈಗ ಮತ್ತೇನೋ ಓದಬೇಡ. ಆಯ್ತು, ಈಗ ಬರ್ತಾಳೆ ಇಷ್ಟ್ರಾಗ ನಮ್ಮ ಮನೆಗೆ ಬಂದ್ಗನೆ ಕಳಿಸ್ತೀನಿ ನೋಡಿ. ಎಲ್ಲ ರೆಡಿ ಮಾಡಿ ಇಟ್ಕೋ. 2 ಮರ ಅದು ಆವಿಲ್ಲ, ಚೆಂದಾಗಿ ನೆನಪು ಮಾಡಿ ಅಷ್ಟು ಒಗತ್ತಿಂದ ಇಟ್ಕೋ. ಬಂದ್ಗನೆ ಒಂದಿಷ್ಟು ದಕ್ಷಿಣ ಜಾಸ್ತಿ ಇಟ್ಟು ಕೊಟ್ಟು ಕಳಿಸ್ಬಿಡು. ಹಾಂ ಆಯ್ತು ರೀ ಮಮ್ಮಿ, ಎಲ್ಲ ರೆಡಿ ಇಟ್ಕೋತೀನಿ ರೀ, ಕಳಿಸ್ರಿ. ಇಡ್ಲಿ ರೀ ಮಮ್ಮಿ? ಹಾಂ ಇಡವ. ಅಲ್ಲ ಸುಂದ್ರಿ, ಆಕಿನ ಮುಂದೆ ಹೇಳಂಥದ್ದು ಏನಿತ್ತು ಮಾಮಿ ಮುಂದೆ? ನಾನು ಕೇಳಬೇಕು ಬಾಗಿನ ಏನು ಕೊಡ್ಬೇಕ್ರಿ ಅತ್ತಿ ಅಂತ ಕೇಳಿದ್ದೀನಿ. ನನಗೆ ಅಷ್ಟು ಆಕಿನ ಬಳಿ ಕೇಳ್ತಾಳ, ಮತ್ತು ನಾಟಕ ಮಾಡ್ತಾಳೆ ಇಲ್ಲಿ ಹೇಳಂಗಿಲ್ಲ ಅಂತೇಳಿ. ಫಸ್ಟ್ ಕೇಳಿದಾಗ ಏನಂತೀರಿ ನೀವು? ಸ್ಟಾರ್ಟಿಂಗ್ ಅದಕ್ಕೆ ಕೇಳಿದ್ದೇನೆ ನಿಮ್ಗೆ, ಸ್ನಾನ ಎಲ್ಲಾರು ಕೊಡ್ಬೇಕೇನು, ಸ್ನಾನ ಆಗಿಂದ ಕೊಡ್ಬೇಕಂತೇಳಿ, ಮುಂದುವರಿಸ್ಬೇಕು ಅಂತೇಳಿ. ಏನಂತೀರಿ? ನನಗೇನು ಗೊತ್ತಿಲ್ವೇ ಅಂದ್ರಿ. ಕೇಳನೇ ಏನು ಗೊತ್ತಿಲ್ವಾ ಅಂತೀರಿ, ಕೇಳಿಲ್ಲ ಅಂದ್ರೆ ಏನು ಕೇಳಿಲ್ಲ ಅಂತೀರಿ. ಯಾವ್ದಕ್ಕಾರ ಒಪ್ಕೋತೀರಿ ಹೇಳ್ರಿ ನೀವು? ಅಯ್ಯ ಅದನ್ನು ಕೇಳ್ದು ರಥಸಪ್ತಮಿಗೆ ಸ್ನಾನ ಇಲ್ಲದ ಕೊಡ್ತಾರೆ, ಏನು ಇದಕ್ಕೆ ಸ್ನಾನ ಇಲ್ಲದ ಕೊಡ್ತಾರೆ ಅಂತೇಳಿ ಕನ್ಫ್ಯೂಸ್ ಆಯಿತು. ಅದಕ್ಕೆ ಅದು ಗೊತ್ತಿಲ್ಲ ಅಂತೀನಿ. ಬಾಗಿನ ಏನೇನು ಕೊಡ್ಬೇಕಂತ ಕೇಳಬೇಕಾಗಿತ್ತು, ಹೇಳ್ತಿದ್ದೆ. ಆಯ್ತು ತಗೋರಿ, ನಂದೇ ತಪ್ಪು. ನಾ ಕೇಳಿಲ್ಲಲ್ಲ, ನಂದೇ ತಪ್ಪದು. ನೀವು ಕೇಳಿದಾಗ ಎಲ್ಲ ಚಂದಾಗಿ ಹೇಳ್ತೀರಿ, ನಾ ಏನು ಕೇಳಂಗಿಲ್ಲ ನಿಮಗೆ. ಆಯ್ತಾ? ಸಮಾಧಾನ ಆಯ್ತಾ? ಈಗ ಇನ್ನೊಂದ್ಸಲ ಕೇಳ್ತೀನಿ ಅಂತ ಹೇಳಕಂತೀರಿ ಎಲ್ಲ. ಏನು ಎಡವಟ್ಟು ಮುದಿಕದ ಏವ ಇದು? ಕೇಳಿದ್ರೆ ಒಂದು, ಕೇಳಿಲ್ಲ ಅಂದ್ರೆ ಒಂದು. ಏನು ನಡ್ಸಿ ಅಮ್ಮೋಶಿ, ಆರಾಮಿದ್ದಿ? ಏಯ್ ಬಾರ ಸರಳ, ಬಾ, ಆರಾಮಿದ್ದಿ ನೋಡುವ, ಬಾ ಕೂಡ್ ಬಾ. ಏನಮ್ಮ ಬಾಗಿನ ಕೊಟ್ಟೆ? ಕೊಟ್ಟು ನೋಡುವ ಮೋಶಿ. ಸುಂದರಿನೂ ಬಾಗಿನ ಕೊಟ್ಲಿಲ್ಲ? ಕೊಟ್ಲಾಕಿನ ಮುಂಜಾನೆ. ಏನು ಮಾಡಿದ್ದೇವ ಅಡಿಗೆ? ಅಡಿಗೆ ಮೋಶಿ? ಸಜ್ಜಿ ಬಕ್ರಿ ಅಂತರೂ ಮೊದಲ ಮಾಡಿಸಿಟ್ಟಿದ್ದೆ, ಹೋಳಿಗೆ ಮಾಡಿಟ್ಟಿದ್ದೆ. ಇವತ್ತಷ್ಟೇ ಹುಗ್ಗಿ, ಹಸಿ ಹುಳಿ, ಬರ್ತಾ ಇಂಥವು ಮಾಡಿದ್ದು ನೋಡುವ. ನಿಮ್ಮದು ಊಟ ಆಯ್ತಾ? ನಮ್ಮಕ್ಕಿನೂ ಅದೇ ಮಾಡಿದ್ಲವ. ಆಯ್ತು ಊಟ. ಮತ್ತೇನವ ಮೋಶಿ, ನಿನ್ನ ಸೊಸಿ ಬೆಂಗಳೂರು ಕೊಂಟಾಳಂತ? ಯಾರು ಸುಂದ್ರೆ? ಇಲ್ಲ, ಮೊನ್ನೆನೇ ಹೋಗಿ ಬಂದಾಳಲ್ಲ ಬೆಂಗಳೂರಿಗೆ, ಹೊಂಟಿಲ್ಲ ಈಗೇನು? ಅಯ್ಯಯ್ಯವ್ವ, ನಿನಗೆ ಗೊತ್ತಿಲ್ಲ ಸುದ್ದಿ? ಏನು ಸುದ್ದಿ? ಅಯ್ಯಯ್ಯ ಮೋಶಿ, ಇಷ್ಟು ಮುಚ್ಚಿಡ್ತಾರ ನಿನ್ನ ಮುಂದೆ? ಅಲ್ಲ, ಇಡೀ ಊರಿಗೆ ಗೊತ್ತದ
ಸುಂದ್ರಿ ಬೆಂಗ್ಳೂರಿಗೆ ಹೋಗ್ತಾಳ ಅಂತ ನಿನಗೆ ಗೊತ್ತಿಲ್ಲ? ಹಿಂಗೆ ಹೋಗಟಾಗಿ ಮಾತಾಡ್ತೆ ಸರಳ ಏನಂತ ಹೇಳು. ಎದಕ್ಕೆ ಗೊತ್ತಾಳ ಬೆಂಗ್ಳೂರಿಗೆ ಈಗ? ಊರ ಮಂದಿಗೆ ಯಾಕೆ ಗೊತ್ತಾಗ್ಯದ? ಅಯ್ಯ ಮೌಶಿ, ಟಿವಿಯಾಗ ಬರ್ತದಲ್ಲ ಅದು ಕನ್ನಡದ ಲಕ್ಷಾಧಿಪತಿ ಅಂತೇಳಿ, ಅದಕ್ಕೆ ಸೆಲೆಕ್ಟ್ ಆಗ್ಯಾಳ ಅಂತ ನೀನು ಸೊಸಿ. ಫೋನ್ಯಾಗ ಅವ್ರೇನ ಪ್ರಶ್ನೆ ಕೇಳಿದ್ರಂತ, ಈಕಿ ಉತ್ತರ ಕೊಟ್ಟಾಳಂತ, ಅದಕ್ಕೆ ಆಯ್ಕೆ ಮಾಡ್ಕೊಂಡಾರಂತ, ಈಕಿನ ಕರೆದಾರ ಅಲ್ಲಿ ಹೋಗಕ್ಕೀಗ ಆಟ ಆಡ್ಲಿಕ್ಕಿ. ಅವ್ವ ನೋಡವ್ವ, ಇಷ್ಟೆಲ್ಲ ನಡೆದ್ರು ನನಗೊಬ್ಬರು ನನ್ನ ಮುಂದೆ ಪಿಟ್ಟಂತ ಹೇಳಿಲ್ಲ ನೋಡು ಸರಳ. ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ಹೇಳು? ಹಿಂಗಾದ್ರೆ ನಮ್ಮವರು ಅಂತ ಹೆಂಗೆ ಅನ್ಕೋಬೇಕು ಹೇಳು ಸರಳ? ಮಂದಿ ಬಾಯಿಲಿಂದ ಕೇಳೋದು ಬಂತು ನೋಡು ನನಗೆ. ಎಂಥ ಪರಿಸ್ಥಿತಿ, ಎಂಥ ಇಟ್ಟಾರ ನೋಡು ನನಗೆ ಯಾವ ಸ್ಥಾನದಾಗ ಇಟ್ಟಾರ ನೋಡು ಸರಳ ನೀನು. ಹಿಂಗಾದಾಗ ಯಾವ ಮೊಮ್ಮಕ್ಕಳು ನಂಬಕ್ಕ, ಮಗನ ನಂಬಕ್ಕ, ಸೊಸಿನ ನಂಬಕ್ಕ ಹೇಳು? ಈಕಿ ಸರಳ ಬಂದಾಳನ, ಹಬ್ಬನಂಗ್ಲ ಹುಣ್ಣಿಮನಂಗ್ಲಿ ಇವು ಅಂತ್ರು ಬಂದು ಜಗಳ ಹಚ್ಚಲಿಕ್ಕೆ ಬರ್ತಾವ ನೋಡು. ಒಟ್ಟ ಇವತ್ತೇನು ತೆಗಿದಿತ್ತಾನೆ ಈಕಿಂದು. ಹಂಗೇನು ಇರ್ಲಿಕ್ಕಿಲ್ಲ ಮೌಶಿ, ಇವತ್ತ ನಾಳೆ ಹೋಗು ಮುಂದಾಗ ಹೇಳಿದ್ರೆ ಆಯ್ತಂತ ಮಾಡಿರ್ಬೇಕು. ಅಲ್ಲ ಸರಳ, ನೀನು ಹಂಗೆ ಮಾತಾಡ್ತಿಲ್ಲ. ಹಂಗಂದ್ರೆ ಹೆಂಗೆ ಹೇಳು? ಒಂದೇ ಮನೆಯಾಗಿದ್ದೀವಿ, ಆಕಿ ಬೆಂಗ್ಳೂರು ಕೋತ ಅಂತೀರಿ, ಊರಿಗೆ ಗೊತ್ತಾಗ್ಯದಂತೀರಿ, ಸೆಲೆಕ್ಟ್ ಆಗ್ಯಾಳ ಅಂತ ಗೊತ್ತಾಗ್ಯದಂತೀರಿ. ನಾನು ಮುಂದೆ ಹೇಳಿದ್ರೆ ಏನು ಆಗ್ತಿರ್ಬೇಕು ಇವ್ರಿಗೆ? ಎಷ್ಟರ ಮುಚ್ಚಿಡ್ಬೇಕಂತ ಮಾಡಿರ್ಬೇಕು ಇವರು. ಇನ್ನೂ ಏನೇನು ಮುಚ್ಚಿಟ್ಟಾರನೆ ನನ್ನ ಮುಂದೆ ಯಾರಿಗೆ ಗೊತ್ತು? ಹೌದು ಬಿಡು ಮೌಶಿ, ಹಿಂಗೆ ಮಾಡಬಾರ್ದಾಗಿತ್ತು. ಅಲ್ಲ ನೀ ಏನು ಬ್ಯಾಡ ಅಂತಿದ್ಯಾ? ಮತ್ತೊಂದ ಹೇಳಿದ್ರೆ ನಡೀತಿತ್ತು. ಹಿಂಗ್ಯಾಕೆ ಮಾಡ್ತಾರೆ ನೀವ? ಹಿಂಗೆ ಮಾಡ್ತಾವಯ್ಯವ್ವ. ಸ್ವಸ್ಥೇರ್ನ ಅದಕ್ಕೆ ನಂಬಾರ್ದು ನೋಡು ಮೌಶಿ. ಮಕ್ಕಳೇ ಸ್ವಸ್ಥೇರೆ. ಮಕ್ಕಳೇ ಸಸ್ತೇರಿ ಅಂತ ನಿನ್ನಂತರ ಇರ್ಬೇಕು ನೋಡಿ ಅವ್ವ ಚುಚ್ಚೋರು. ನೀರ ಏನು ಚಂದಾಗೆ ನಿನ್ನ ಅತ್ತಿ ನೋಡ್ಕೊಂಡಿತ್ತು ಗೊತ್ತಾಯಿ. ಇಂಥವು ಬಂದು ಅಂದ್ರೆ ಮನೆಗೆ ಬಂದ್ರು ಮಾತಾಡ್ಸಂಗಾಗಂಗಿಲ್ಲ ನಮಗೆ ಒಟ್ಟ. ಹೌದಿಲ್ಲ ಸರಳ, ಇದೇ ಮಾತಾ ಗೀತಾ ಆದ್ರೆ ಬಿಡ್ತಿದ್ಲ ನನ್ನ ಮುಂದೆ ಹೇಳೋದು. ಹಿಂಗವ್ವ ಆಯ್ಕೆ ಆಗಿನಿ ಹೋಗ್ತೀನಿ ಅಂತೇಳಿ ಖುಷಿಯಿಂದ ಅವು ಅಂತೇಳಿ ಹೇಳ್ತಿದ್ಲಿಲ್ಲ. ಈಕಿ ಸುಂದ್ರಿ ಹೇಳಬೇಕಂತ ಒಟ್ಟ ಅನ್ಸಿಲ್ಲ ನೋಡು. ನೀ ಅಂದದ್ದು ಕರೆ ಯವ್ವ, ಸ್ವಸ್ಥರ್ನ ಯಾವತ್ತೂ ನಂಬಾರ್ದು ನೋಡು ಸರಳ. ಹೋಗ್ಲಿ ಬಿಡ ಮೌಶಿ, ಹಬ್ಬದ ದಿನ ಯಾಕೆ ಕಣ್ಣೀರು ಆಗ್ತಿದಿ? ಗುಂಡನಾರ ಹೇಳ್ಬೇಕಾಗಿತ್ತವ ಕಡೆಗೆ. ಸ್ವಸ್ಥೇರ್ ನಮ್ಮವ್ರಲ್ಲಂದ್ರೆ ಮಗಾರ ನಮ್ಮವ ಇರ್ತಾನಿಲ್ಲ ಸರಳ. ಅವಾರ ಒಂದು ಮಾತು ಹಿಂಗವ್ವ ಸುಂದ್ರಿ ಬೆಂಗ್ಳೂರು ಕೋತಾಳ ಅಂತ ಹೇಳ್ಬೇಕಾಗಿಲ್ಲ. ಎಷ್ಟು ಕೆಟ್ಟ ಅನಿಸ್ತದೆ ಹೇಳಿ ಹಿಂಗಾದಾಗ. ಮೌಶಿ ಸುಮ್ಮಿರೇ, ಸುಂದ್ರಿ ಬಂದ್ಲು ಮತ್ತೆ ಜಗಳ ತಗೋತ ಕೊಡ್ತಾಳೆ, ಕಣ್ಣೀರು ಒರೆಸ್ಕೊ. ಅಡಿಗೆ ಊಟ ಆಯ್ತಾ ಸುಂದ್ರಿ? ಆಯ್ತು ನೋಡುವ, ನಿಮ್ಮದೆಲ್ಲ ಆಯ್ತಾ? ನಮ್ಮದು ಊಟ ಆಯ್ತವ. ಅದಕ್ಕೆ ಈಗ ಮೌಶಿನ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದೆ. ಚಲೋ ಆಯ್ತಾಳ ಬಂದಿದ್ದು. ಅಂದ್ರೆ ಮಂದಿ ಬಗ್ಗೆ ಮಾತಾಡಿದ್ರೆ ಒಂದು ಸ್ವಲ್ಪ ಉಂಡಿದ್ದರ ಕರಾಗ್ತದೆ ನಿಮ್ಗೆ. ಹಿಂಗ್ಯಾಕೆ ಮಾತಾಡ್ತಾಳೆ? ಕೇಳಿಸ್ಕೊಂಡಾಳೆ ನಾ ಅಂತಿದ್ದು. ಏನಂದಿ ಸುಂದ್ರಿ? ಅಲ್ಲ, ಊಟ ಆಗಿಂದ ತಿರುಗಾಡ್ಕೋತ ಹಿಂಗೆ ಬಂದ್ರಿ ಅಂದ್ರೆ ಹೊಟ್ಟೆ ಅಂತ ಕರಗ್ತದ ಅಂತ ಹೇಳಿದೆ ಸದಕ್ಕ. ಅಲ್ಲ ಸುಂದ್ರಿ, ಎಲ್ಲಿಗೆ ಹೊಂಟಿದ್ದಿ ನೀನು? ಮತ್ತೆ ಬೆಂಗ್ಳೂರ್ಗೆ ಹೊಂಟಿಯೇ? ಇನ್ನ ಡಿಸೈಡ್ ಮಾಡಿಲ್ರಿ, ಹೋಗ್ಬೇಕಂತ ಮಾಡಿದ್ವಿ. ನಿಮ್ಮನ್ನ ಇವತ್ತು ಕೇಳಿದ್ರೆ ಆಯ್ತು, ಹೋಗ್ಲೇ ಬೇಡ ಅಂತೇಳಿ ಅನ್ಕೊಂಡಿದ್ದೀವ್ರಿ. ಅಯ್ಯಯ್ಯೋ, ಎಲ್ಲ ನನ್ನ ಕೇಳೇ ಮಾಡ್ತೀರೇನು? ಇಡೀ ಊರ್ ಮಂದಿಗೆ ಡಂಗ್ರ ಸಾರ್ಸ್ಕೊಂಬಂದಿದ್ದಿ. ನಾ ಬೆಂಗ್ಳೂರ್ಗೆ ಹೋಗ್ತೀನಿ, ನಾ ಆಟ ಆಡ್ಲಿಕ್ಕೆ ಹೋಗ್ತೀನಿ ಅಂತ ನಾನು ಮುಂದೆ ಒಬ್ಬಾಕಿನ ಬಿಟ್ಟು ಮತ್ತೀಗ ನಿಮ್ಮನ್ನು ಕೇಳ್ಬೇಕಂತ ಮಾಡಿದ್ದೀನ್ರಿ ಅಂತೇಳಿ ನಾಟಕ ಮಾಡ್ತೇನೆ ಇಲ್ಲಿ. ನೋಡ್ರಿ, ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ನಿನ್ನೆ ಭಜನೆಗೆ ಹೋದಾಗ ಹೇಳಿನಷ್ಟೇ. ಆದ್ರೆ ಹಿಂಗೆ ಸೆಲೆಕ್ಟ್ ಆಗ್ಯದ, ನಮ್ಮ ಅತ್ತಿನ ಕೇಳ್ಬೇಕ್ರಿ, ನಮ್ಮ ಅತ್ತಿ ಹೋಗಂದ್ರಷ್ಟೇ ಹೋಗ್ತೀನಿ ಅಂತೇಳಿ ಹೇಳಿದ್ದೆ. ನೀವು ಎಲ್ಲದಕ್ಕೂ ಮಂದಿ ಮಾತು ಕೇಳೋದು, ಬರೀ ಅಪಾರ್ಥ ತಿಳ್ಕೊಳ್ಳೋದು, ಬರೀ ಬೈಯೋದು, ಬರೀ ಸಿಟ್ ಮಾಡೋದು, ಸೊಸಿನ ಕಂಡ್ರೆ ಆಗ್ಲಾರ್ದಂಗಿರೋದು ಅಂಥದ್ದು ಬಿಟ್ರಿ ಅಂತಿಕೋ ಭಾಳ ಚಲೋ ಇರ್ತದ್ರಿ ನಮ್ಮ ಸಂಸಾರ. ಒಡೆಯವರು ಭಾಳ ಮಂದಿ ಇರ್ತಾರ್ರಿ. ಅದನ್ನ ಕಿವ್ಯಾಗ ಹಾಕೊಳ್ಳಾರ್ದ ಚಲೋ ಇದ್ದಂದ್ರೆ ಚಲೋ ರೀ. ಇಲ್ಲಂದ್ರೆ ಈಗ ಹೇಳ್ತೀನಿ ಕೇಳ್ರಿ, ಸೆಲೆಕ್ಟ್ ಆಗಿನಲ್ರಿ, ನಾನು ಬೆಂಗ್ಳೂರ್ಗೆ ಹೊಂಟೀನಿ. ಆಯ್ತ್ರಿ? ನೋಡು ಸೆಲೆಕ್ಟ್ ಆಗಿನ್ರಿ, ಹೋಗ್ತೀನ್ರಿ ಅಂತ ಸ್ವಚ್ಛ ಹೇಳ್ಬಿಟ್ಟು ಈಗ ಮತ್ತೆ ಮೇಲೆ ನಾಟಕ ಮಾಡೋದು. ನಿಮ್ಮನ್ನು ಕೇಳ್ಬೇಕಂತ ಮಾಡಿದ್ದೀನ್ರಿ, ಹೋಗ್ಲೇ ಬೇಡ ಅಂತೇಳಿ. ಅದೇ ಮತ್ತೆ ನಾ ಹೇಳಿನಿಲ್ರಿ, ನಿಮ್ಮನ್ನ ಕೇಳ್ಬೇಕಂತ ಮಾಡಿದ್ದೆ ರೀ. ಈಗ ಕೇಳಂಗಿಲ್ಲ, ಸ್ವಚ್ಛ ಹೇಳ್ತೀನಿ. ನಾ ಬೆಂಗ್ಳೂರ್ಗೆ ಹೊಂಟೀನಿ. ನೋಡಿದೆ ಸರಳ, ನೋಡು ಎಷ್ಟು ಸೊಕ್ಕಿರ್ಬೇಕು ನೋಡಕ್ಕೀಗಿ. ಹೆಂಗೆ ಮಾತಾಡ್ತಾಳೆ ನೋಡಿದಿಲ್ಲ? ಇರ್ಲಿ ಬಿಡು ಮೌಶಿ, ಮತ್ತೆ ಸಣ್ಣಕ್ಕಿದ್ದಾಳ ಪಾಪ, ಇಂಥ ಅವಕಾಶ ಯಾರಿಗೆ ಸಿಗಂಗಿಲ್ಲ. ಅದಕ್ಕೆ ಹೋಗ್ತೀನಿ ಅಂದಿರ್ತಾಳ. ನೀನು ಒಂದು ಸ್ವಲ್ಪ ಸರಳ ರೀತಿಯಿಂದ ಆಯ್ತವ ಹೋಗಿ ಬಾ ಅಂತೇಳಿ ಕಳಿಸ್ಬೇಕು ಮೌಶಿ. ಮತ್ತೆ ಅಲ್ಲಲ್ಲ ಸರಳವ್ವ, ಹಂಗೆ ಬಂದ್ರೆ ಹಂಗೆ ಬರೆಸ್ತಾರ, ಹಿಂಗೆ ಬಂದ್ರೆ ಹಿಂಗೆ ಬರೆಸ್ತಾರ ನೋಡಿ ಇವರು. ಇಂಥವ್ರಿಗೇನು ಹೇಳವ? ನೀನು ಹಂಗೆ ಅಂತೀಯಲ್ಲ ಸರಳ ರೀತಿಯಿಂದ ಕಳಿಸಂತೇಳಿ. ನಾನು ಕೇಳಿದ್ರೆ ಕಳಿಸ್ಬೇಕಲ್ಲ. ನನಗೊಂದು ಮಾತನ್ನು ಪಿಟ್ ಅಂತ ಹೇಳಿಲ್ಲ ಅವರು. ಗಂಡ ಹೆಂಡತಿ ಗುಜು ಮಾತಾಡೋದು, ತಾವೇ ಮಾತಾಡೋದು. ನನ್ನ ಸುಮ್ಮ ಒಂದೊತ್ತು ಕೂಳೊಂದು ಹಾಕ್ತಾರೆ ನೋಡಷ್ಟೇ. ಕೂಳು ಹಾಕಿ ಕೂಡಿಸ್ಬಿಡ್ತಾರೆ ಇಲ್ಲಿ. ಗೊಂಬೆ ಕೂತಂಗೆ ನಾ ಸುಮ್ಮ ಕೂಡ್ಬೇಕು. ನನ್ನ ಜೊತೆ ಯಾರು ಮಾತಾಡಂಗಿಲ್ಲ, ಕತೆ ಆಡಂಗಿಲ್ಲ. ಸುಮ್ಮ ಗುಗಿಗತ್ತೆ ಒಂಟಿಯಾಗಿ ಕೂಡ್ಬೇಕು ನಾನು. ನೀವು ಚಂದಾಗೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಎಲ್ಲರೂ ಮಾತಾಡಿಸ್ತಾರ್ರಿ. ಏನಾರ ಒಂದು ಮಾತಾಡಿದ್ರೆ ಕೊಂಕನಂಗೆ ಮಾತಾಡೋದು, ದಿಗಡಿ ಮಾತಾಡೋದು ಮಾಡ್ತೀರಿ. ಹಂಗಾಗಿ ಮಾತಾಡ್ಸ್ಲಿಕ್ಕೆ ಒಲ್ಲೆ ಆಗ್ತದೆ ನಮಗೆ. ಮಾತಾಡ್ಸ್ಲಿಲ್ಲ ಬಿಡುವಾಗ ನಿನ್ನ ಮಾತು ತಗೊಂಡು ನಾ ಏನು ಮಾಡಲೇ ನೀನು? ನೋಡು, ಎಷ್ಟಾದ್ರೂ ನಿಮ್ಮದು ಬಿಡಂಗೆ ಇಲ್ರಿ.
ಹಂಗಾದ್ರೆ ಯಾರು ಮಾತಾಡ್ಸ್ಲಿಕ್ಕೆ ಬರ್ತಾರೆ? ಅವು ಮೊಮ್ಮಕ್ಕಳು ಮಾತಾಡ್ಸ್ಲಿಕ್ಕೆ ಬಂದ್ರೂ ಅವಕ್ಕೂ ಸೇರಂಗಿಲ್ಲ. ಮತ್ತು ಅವಕ್ಕೆ ಪ್ರೀತಿ ಕೊಟ್ರೆ ಅವು ಮಾತಾಡ್ಸ್ತಾವ ಮೊಮ್ಮಕ್ಕಳು. ನನ್ನ ಮೇಲಂತೂ ಏನೂ ಇಲ್ಲ ಬಿಡು ನಿಮಗೆ. ಮಾತಾಡ್ಸಕ್ಕೆ ಬಂದ್ರೆ ಜಗಳ ಬರೀ. ಅದಕ್ಕಂತಾನೆ ನಾನು ನಿಮ್ಮ ತಂಟೆಗೆ ಬರ್ಲಿಕ್ಕೆ ಹೋಗಂಗಿಲ್ಲ. ಅಲ್ಲ ಸರಳಕ್ಕ, ನಿನಗೆ ಯಾರು ಹೇಳಿದ್ರು ನಾ ಬೆಂಗ್ಳೂರು ಕೊಂಟಿನಿ ಅಂತೇಳಿ? ನನಗೆ ನಿನ್ನೆ ಸಾಕ್ಷಿ ಬಂದಿದ್ಲ ಮನೆಗೆ, ಆಕಿ ಹೇಳಿದ್ಲು. ಆಕೆ ಸಾಕ್ಷಿ ಬಂದಿದ್ಲನ? ಇಬ್ಬರು ಕೂಡಿ ಆಡ್ಕೊಂಡಿರ್ತಾರಲ್ಲಿ, ಕುದಿತಿರ್ತದ ಯಾವಾಗ ಹೇಳಿ ನಮ್ಮ ಔಷಿ ಮುಂದೆ ಅಂತೇಳಿ. ಅದಕ್ಕೆ ಹಬ್ಬ ಬಂದಿಲ್ಲ, ಹುಣ್ಣು ಬಂದಿಲ್ಲ, ಬಂದು ಒದರಾಗತ್ತಾಳೆ ಇಲ್ಲಿ ಬಂದು. ಸಾಕ್ಷಿ ಹೇಳಿದ್ಲಲ್ಲ ಸರಳಕ್ಕ ನಿನಗೆ, ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಅಂತಲೇ ಹೇಳೀವಿ. ನಿನ್ನ ಮುಂದೆ ಬಂದು ಹೋಗ್ತಾ ಅಂತಲೇ ಹೇಳ್ಬಿಟ್ಟ. ನೀ ಬಂದು ಅತ್ತಿಯರ ಮುಂದೆ ಹಂಗೆ ಹೇಳ್ಬಾರ್ದಾಗಿತ್ತವ. ಇವತ್ತು ಮೊದಲೇ ಹೋಗಿ ಹಬ್ಬ ಮಾಡಿರ್ತೀವಿ ಅಂತದ್ರಾಗ ಹಿಂಗೆ ಜಗಳ ತಕೊಂಡು ಕೊಡ್ಬೇಕಾಗತ್ತೆ ನೋಡಿ. ನೀ ಬಂದು ಹೇಳಿದ್ದಕ್ಕೆ ನಾವು ಆಮೇಲೆ ಹೆಂಗಾರ ಸರಳ ರೀತಿ ಹೇಳ್ತಿದ್ದೀವಿ ನಾವು ಇಬ್ಬರು ಗಂಡ ಹೆಂಡತಿ. ಅಯ್ಯ, ನನಗೇನು ಗೊತ್ತೇವ ನೀವು ನಮ್ಮ ಔಷಧಿ ಮುಂದೆ ಇಷ್ಟು ಮುಚ್ಚಿಟ್ಟಿರ್ತೀರ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಬಿಡು. ಇಬ್ಬರು ಹೇಳಿರ್ತೀರನ, ಅದಕ್ಕೆ ಖುಷಿಯಿಂದ ಕೇಳಿದೆ ನಾನು. ಅಯ್ಯಯ್ಯವ್ವ, ನಿನ್ನ ಖುಷಿ ಅಂತದಂತ ಇಷ್ಟು ತನಕ ಕೇಳಿಸ್ಕೊಂಡಿನಿ ತಗೋ ನಾನು. ಹೇಳಿದ್ರಿ ಅಂತ ತಗೋ. ಆಕೆ ಯಾಕೆ ಬೈತಿದ್ದೆ ಮತ್ತೆ? ನೀನು ಹೇಳಾರ ಹೋಗ್ಬಿಡ್ತಿದ್ದೆ ಹೆಂಗೆ ಓಸಲ ಓದಂಗೆ. ಆಕೆ ಯಾರ ಬಂದು ಹೇಳ ಪಾಪ. ಎಷ್ಟೇ ಅಲ್ಲಿ ಮೌಷಿ ಅನ್ನೋದು ಕರುಳು ಇರ್ತದ, ಆಕಿಗೆ ಬಂದು ಹೇಳ. ಆಯ್ತು ತಗೋರಿ, ನಿಮ್ಮದು ನೀವು ಯಾವಾಗ ಬಿಟ್ಟು ಕೊಡ್ತೀರಿ ಹೇಳ್ರಿ. ಹೇಳಿಕತ್ತೀನಿ, ಇವತ್ತು ಸಂಜೆ ಮುಂದೆ ಕೇಳ್ಬೇಕಂತ ಮಾಡಿದ್ದೇವ್ರಿ. ಇನ್ನು ಹೋಗೋದು ಪಕ್ಕ ಆಗಿದ್ದಿಲ್ಲ, ನಾಳೆ ಹೋಗೋದದ ಇನ್ನ ಅಂತೇಳಿ. ಮತ್ತೆ ನಿಮ್ದು ನೀವು ಆಡ್ತೀರಿ ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನೀವು ಯಾರ್ಯಾರು ಬಾಗಿನ ಕೊಟ್ಟಿರಿ, ಹೆಂಗೆ ಕೊಟ್ಟಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಧನ್ಯವಾದಗಳು.